ಲಾಸ್ಟ್ ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಮೆಥಡ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಮೆಥಡ್ ಅಂದರೆ ಏನು, ಅದರಲ್ಲಿ ಬರುವಂತಹ ಎರಡು ಮೇನ್ ಟೈಪ್ಗಳು ಸ್ಟ್ಯಾಟಿಕ್ ಮೆಥಡ್ ಹಾಗೆ ನಾನ್ ಸ್ಟ್ಯಾಟಿಕ್ ಮೆಥಡ್, ಅವೆರಡನ್ನ ಹೇಗೆ ಕ್ರಿಯೇಟ್ ಮಾಡೋದು ಹಾಗೆ ಹೇಗೆ ಕಾಲ್ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ವಿ. ಅದೆರಡು ಮೆಥಡ್ಗಳನ್ನು ಕ್ರಿಯೇಟ್ ಮಾಡಿದಾಗ ನಾವು ಯಾವುದೇ ರೀತಿಯ ಪ್ಯಾರಾಮೀಟರ್ಸ್ಗಳನ್ನು ಪಾಸ್ ಮಾಡಿರಲಿಲ್ಲ, ಹಾಗೆ ಯಾವುದೇ ರಿಟರ್ನ್ ಟೈಪನ್ನು ಯೂಸ್ ಮಾಡಿರಲಿಲ್ಲ. ಅಂದರೆ ಅವೆರಡು ಮೆಥಡ್ಗಳು ಏನಾಗಿದ್ವು ಅಂದರೆ ಮೆಥಡ್ ವಿದೌಟ್ ಪ್ಯಾರಾಮೀಟರ್ ಹಾಗೆ ಮೆಥಡ್ ವಿದೌಟ್ ರಿಟರ್ನ್ ಟೈಪ್ ಆಗಿದ್ವು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆಥಡ್ ವಿತ್ ಪ್ಯಾರಾಮೀಟರ್ ಹಾಗೆ ಮೆಥಡ್ ವಿತ್ ರಿಟರ್ನ್ ಟೈಪ್ ಹೇಗೆ ಕ್ರಿಯೇಟ್ ಮಾಡಿ ಅದನ್ನು ಯೂಸ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನೀಗ ಮೊದಲಿಗೆ ಒಂದು ಮೆಥಡನ್ನು ಕ್ರಿಯೇಟ್ ಮಾಡ್ತೀನಿ. ಸ್ಟ್ಯಾಟಿಕ್ ಮೆಥಡನ್ನೇ ಕ್ರಿಯೇಟ್ ಮಾಡ್ತೀನಿ. ಸ್ಟ್ಯಾಟಿಕ್ ಮೆಥಡ್ಗೆ ನೇಮ್ ಏನಂತ ಕೊಡೋಣ, ರಿಟರ್ನ್ ಟೈಪು. ಇದಕ್ಕೆ ಮೊದಲು ಕ್ರಿಯೇಟ್ ಮಾಡ್ತಾ ಇರುವಂತಹ ಈ ಮೆಥಡ್ಗೆ ರಿಟರ್ನ್ ಟೈಪ್ನ ನಾನು ಏನು ಕೊಡ್ತಾ ಇಲ್ಲ, ವಾಯ್ಡ್ ಅಂತ ಕೊಡ್ತೀನಿ. ಆಮೇಲೆ ಇದು ನೇಮ್ ಆಫ್ ದ ಮೆಥಡ್ ಗ್ರೀಟ್. ಓಕೆ, ಇದು ಒಂದು ಸ್ಟ್ಯಾಟಿಕ್ ಮೆಥಡ್. ಏನು, ಸ್ಟ್ಯಾಟಿಕ್ ಅನ್ನು ಕೀವರ್ಡ್ನ ಯೂಸ್ ಮಾಡಿದ್ದೀನಿ. ರಿಟರ್ನ್ ಟೈಪನ್ನು ಈ ಮೆಥಡ್ಗೆ ನಾನು ಏನು ಕೊಡ್ತಾ ಇಲ್ಲ, ನಾನು ಇದನ್ನು ಬರಿತಾ ಇರೋದು ಮೆಥಡ್ ವಿತ್ ಪ್ಯಾರಾಮೀಟರ್ಗೆ. ಓಕೆನಾ, ಯಾವ ಮೆಥಡ್ ನಾನು ಬರಿತಾ ಇದ್ದೀನಿ, ಮೆಥಡ್ ವಿತ್ ಪ್ಯಾರಾಮೀಟರ್. ಇಲ್ಲಿ ನಾನೊಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀನಿ. ಏನಂದರೆ ಅದು ನೇಮ್ ಅನ್ನೋ ಪ್ಯಾರಾಮೀಟರ್. ನೇಮ್ ಅದರ ಆ ಪ್ಯಾರಾಮೀಟರ್ನ ಡೇಟಾ ಟೈಪ್ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೇಮ್ ಅನ್ನೋದು ಒಂದು ಪ್ಯಾರಾಮೀಟರ್, ಅದರ ಡೇಟಾ ಟೈಪ್ ಸ್ಟ್ರಿಂಗ್. ಈ ಮೆಥಡ್ ಏನು ಮಾಡತ್ತೆ ಅಂದರೆ ಇಲ್ಲಿ ಹೆಲೋ ಅನ್ನೋದನ್ನು ಪ್ರಿಂಟ್ ಮಾಡುತ್ತೆ. ಆಮೇಲೆ ನಾನಿಲ್ಲಿ ಪ್ಲಸ್ನ ಯೂಸ್ ಮಾಡ್ತೀನಿ ಎರಡು ಸ್ಟ್ರಿಂಗ್ಗಳನ್ನು ಜಾಯಿನ್ ಮಾಡೋದಕ್ಕೆ. ಪ್ಲಸ್ ಒಂದು ಸ್ಪೇಸ್ನ ಕೊಡ್ತೀನಿ ಮತ್ತು ಪ್ಲಸ್, ಆಮೇಲೆ ನೇಮ್. ಇಲ್ಲಿ ಏನು ನಾವು ಪ್ಯಾರಾಮೀಟರ್ನ ಪಾಸ್ ಮಾಡಿರ್ತೀವಲ್ಲ ಆ ನೇಮನ್ನು ಇಲ್ಲಿ ಅದು ತಗೊಳ್ಬೇಕು. ಇದು ನಮ್ಮ ಮೆಥಡ್ ವಿತ್ ಪ್ಯಾರಾಮೀಟರ್ಗೆ ಎಕ್ಸಾಂಪಲ್. ಸ್ಟ್ಯಾಟಿಕ್ ಮೆಥಡನ್ನು ಕ್ರಿಯೇಟ್ ಮಾಡಿದ್ದೀನಿ, ಯಾಕಂದರೆ ಸ್ಟ್ಯಾಟಿಕ್ ಕೀವರ್ಡ್ ಇದೆ. ಆಮೇಲೆ ರಿಟರ್ನ್ ಟೈಪ್ ಏನೂ ಕೊಡ್ತಾ ಇಲ್ಲ ಇದರಲ್ಲಿ, ಜಸ್ಟ್ ನಾನು ಇದರಲ್ಲಿ ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದು ಇಲ್ಲಿ ಪ್ರಿಂಟ್ ಮಾಡುತ್ತೆ. ಏನಂತ ಪ್ರಿಂಟ್ ಮಾಡುತ್ತೆ, ಹೆಲೋ ಅಂತ ಪ್ರಿಂಟ್ ಮಾಡಿ, ಆಮೇಲೆ ಒಂದು ಸ್ಪೇಸ್, ದೆನ್ ಇಲ್ಲಿ ನೇಮ್ ಅನ್ನೋದಕ್ಕೆ ನಾವು ಏನು ಕೊಟ್ಟಿರ್ತೀವಿ ಅದರ ವ್ಯಾಲ್ಯೂವನ್ನು ಅದಿಲ್ಲಿ ಪ್ರಿಂಟ್ ಮಾಡುತ್ತೆ. ಇದು ಯಾವುದು, ಮೆಥಡ್ ವಿತ್ ಪ್ಯಾರಾಮೀಟರ್. ಏನಿದು, ಮೆಥಡ್ ವಿತ್ ಪ್ಯಾರಾಮೀಟರ್. ಓಕೆ, ಇನ್ನೊಂದು ಮೆಥಡ್ನ ಕ್ರಿಯೇಟ್ ಮಾಡಬೇಕು. ಅದನ್ನು ನಾನು ಮೆಥಡ್ ವಿತ್ ರಿಟರ್ನ್ ಟೈಪ್ ಮಾಡ್ತೀನಿ. ಮೆಥಡ್ ವಿತ್ ರಿಟರ್ನ್ ಟೈಪ್. ಓಕೆನಾ. ಸೊ ರಿಟರ್ನ್ ಟೈಪ್ ಅಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಂಟ್ ಅನ್ನೋ ರಿಟರ್ನ್ ಟೈಪನ್ನು ಯೂಸ್ ಮಾಡ್ತೀನಿ. ಇಂಟ್, ಇದು ರಿಟರ್ನ್ ಟೈಪ್. ಆಮೇಲೆ ಸ್ಟ್ಯಾಟಿಕ್ ಮೆಥಡನ್ನೇ ಕ್ರಿಯೇಟ್ ಮಾಡೋಣ. ಕೀವರ್ಡ್ನ ಯೂಸ್ ಮಾಡಿದ್ದೀನಿ. ಇಂಟ್ ಅನ್ನೋದು ರಿಟರ್ನ್ ಟೈಪ್. ಆಮೇಲೆ ಮೆಥಡ್ ನೇಮ್ ಬಂದು ಗೆಟ್ ನಂಬರ್ ಅಂತ ಕೊಡ್ತೀನಿ. ಓಕೆನಾ. ಆಮೇಲೆ ಇಲ್ಲಿ ರಿಟರ್ನ್ 100 ಅಂತ ಹಾಕ್ತೀನಿ. ಇದು ಯಾವ ಮೆಥಡು, ಮೆಥಡ್ ವಿತ್ ರಿಟರ್ನ್ ಟೈಪ್. ಇಲ್ಲಿ ನಾನು ಯಾವುದೇ ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇಲ್ಲ, ಬಟ್ ರಿಟರ್ನ್ ಟೈಪ್ ಇದೆ. ಇಲ್ಲಿ ರಿಟರ್ನ್ ಅಂತ ಯೂಸ್ ಮಾಡಿದ್ದೀನಿ. ಅದರ ಟೈಪ್ ಯಾವುದು, ಇಂಟ್. ಇಲ್ಲಿ ಏನು ಈ ಒಂದು ಪರ್ಟಿಕ್ಯುಲರ್ ಮೆಥಡ್ ರಿಟರ್ನ್ ಮಾಡುತ್ತಲ್ವಾ ಅದರ ಡೇಟಾದ ಟೈಪ್ ಏನು, ರಿಟರ್ನ್ ಟೈಪ್ ಏನು, ಇಂಟ್. ಅದಕ್ಕೋಸ್ಕರ ನಾನು ಇಲ್ಲಿ ಇಂಟ್ ಮಾಡಿದ್ದೀನಿ, ಇಂಟನ್ನು ಹಾಕಿದ್ದೀನಿ. ಈ ಒಂದು ಮೆಥಡಲ್ಲಿ ಈ ಮೆಥಡ್ ಏನನ್ನು ಕೂಡ ರಿಟರ್ನ್ ಮಾಡೋದಿಲ್ಲ, ಅದಕ್ಕೆ ವಾಯ್ಡ್ ಅಂತ ಹಾಕಿದ್ದೀನಿ. ಈ ಮೆಥಡು 100 ಇದನ್ನು ರಿಟರ್ನ್ ಮಾಡುತ್ತೆ. ಸೊ ಇದರ ರಿಟರ್ನ್ ಟೈಪ್ ಏನಾಗುತ್ತೆ, ಇಂಟ್. ಗೊತ್ತಾಗ್ತಿದೆ ಅಲ್ವಾ. ಹಾಗೆ ಈ ಮೆಥಡಲ್ಲಿ ನಾನು ಯಾವುದೇ ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇಲ್ಲ, ಬಟ್ ಈ ಮೆಥಡಲ್ಲಿ ನೇಮ್ ಅನ್ನೋ ಪ್ಯಾರಾಮೀಟರ್ನ ಪಾಸ್ ಮಾಡ್ತಿದ್ದೀನಿ. ಓಕೆ, ಇದು ಮೆಥಡ್ ವಿತ್ ಪ್ಯಾರಾಮೀಟರ್. ಎರಡನೇದು ಮೆಥಡ್ ವಿತ್ ರಿಟರ್ನ್ ಟೈಪ್. ಇವಾಗ ಎರಡು ಇದ್ರೆ ಏನಾಗುತ್ತೆ, ಪ್ಯಾರಾಮೀಟರ್ಸ್ ಅನ್ನು ಪಾಸ್ ಮಾಡ್ತೀವಿ ಹಾಗೆ ರಿಟರ್ನ್ ಟೈಪು ಇದೆ ಅಂದರೆ ಅದಕ್ಕೆ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ. ಮೆಥಡ್ ವಿತ್ ಪ್ಯಾರಾಮೀಟರ್ ಆ್ಯಂಡ್ ರಿಟರ್ನ್ ಟೈಪ್. ಇಲ್ಲಿ ನಾನು ಎಗೇನ್ ಸ್ಟ್ಯಾಟಿಕ್ ಮೆಥಡನ್ನೇ ಕ್ರಿಯೇಟ್ ಮಾಡ್ತಿದ್ದೀನಿ. ಸುಮ್ಮನೆ ಆಬ್ಜೆಕ್ಟ್ ಎಲ್ಲ ಕ್ರಿಯೇಟ್ ಮಾಡೋದು ಬೇಡ ಅಂತ. ಸ್ಟ್ಯಾಟಿಕ್ ರಿಟರ್ನ್ ಟೈಪನ್ನು ಇಂಟ್ ಅಂತ ಹಾಕ್ತೀನಿ. ಆ್ಯಡ್ ಅನ್ನೋ ಮೆಥಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆ್ಯಡ್ ಅಂದರೆ ಎರಡು ನಂಬರನ್ನು ಆ್ಯಡ್ ಮಾಡಬೇಕು ಈ ಒಂದು ಪರ್ಟಿಕ್ಯುಲರ್ ಮೆಥಡ್. ಸೊ
ಎರಡು ನಂಬರ್ ಅಂತ ತಗೊಂಡ್ರೆ ಎಕ್ಸ್ ಅನ್ನ ಒಂದು ಪ್ಯಾರಾಮೀಟರು, ವೈ ಅಂತ ಇನ್ನೊಂದು ಪ್ಯಾರಾಮೀಟರ್ನ ತಗೊಂಡ್ರೆ ಅದರ ಟೈಪ್ ಡೇಟಾ ಟೈಪ್ ಇಂಟ್ ಅಂತ ತಗೊಳ್ಬೇಕು. ಇಂಟ್ ಅಂತ ತಗೊಳ್ತಾ ಇದ್ದೀನಿ. ಫ್ಲೋಟ್ ಕೂಡ ತಗೋಬೋದು, ನಾನು ಇಂಟ್ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ಯಾರಾಮೀಟರ್ನ ಪಾಸ್ ಮಾಡಿದೆ. ಇದೇನು ಮಾಡುತ್ತೆ, ಏನು ರಿಟರ್ನ್ ಮಾಡಬೇಕು, ರಿಟರ್ನ್ ಎಕ್ಸ್ ಪ್ಲಸ್ ವೈ ಅಂತ ರಿಟರ್ನ್ ಮಾಡಬೇಕು. ಇಲ್ಲಿ ನಾನು ಇನ್ಪುಟ್ಸ್ ಪ್ಯಾರಾಮೀಟರ್ಸ್ ಏನು ಪಾಸ್ ಮಾಡ್ತಾ ಇದ್ದೀನಿ, ಎಕ್ಸ್ ಮತ್ತು ವೈ, ಅವೆರಡು ಇಂಟೀಜರು. ಸೊ ಇಂಟೀಜರ್ನ ಆ್ಯಡ್ ಮಾಡಿದಾಗ ನಮಗೆ ಇಂಟೀಜರೇ ಬರುತ್ತಲ್ವಾ. ಸೊ ಎಕ್ಸ್ ರಿಟರ್ನ್ ಏನು ಮಾಡ್ತಾ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಮಾಡ್ತಾ ಇದೆ, ಅದರ ಔಟ್ಪುಟ್ಟು ಇಂಟೀಜರಲ್ಲೇ ಬರುತ್ತೆ. ಅದಕ್ಕೋಸ್ಕರ ರಿಟರ್ನ್ ಟೈಪ್ ಕೂಡ ನಾನಿಲ್ಲಿ ಇಂಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಇದರ ಔಟ್ಪುಟ್ಟು ರಿಟರ್ನ್ ಏನು ಮಾಡುತ್ತೆ ಅಲ್ವಾ, ಅದು ಇಂಟೀಜರ್ ಆಗೋದಿರೋದ್ರಿಂದ ನಾನು ರಿಟರ್ನ್ ಟೈಪನ್ನು ಇಂಟ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಓಕೆ, ನಮ್ಮದು 3 ಮೆಥಡ್ಸ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಇವಾಗ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಮೇನ್ ಮೆಥಡ್ ಇರಲೇಬೇಕು. ಸೊ ಪಬ್ಲಿಕ್, ಇದು ಮೇನ್ ಮೆಥಡ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನು ಮಾಡಬೇಕು ಅಂದರೆ ನಾವೆಲ್ಲ ಮೆಥಡ್ಸ್ಗಳನ್ನು ಕಾಲ್ ಮಾಡಬೇಕು ಅಲ್ವಾ. ಇಲ್ಲಿ ನಾವು ಕ್ರಿಯೇಟ್ ಮಾಡಿರುವಂತಹ ಮೆಥಡ್ಗಳು ಎಕ್ಸಿಕ್ಯೂಟ್ ಆಗಬೇಕು, ರನ್ ಆಗಬೇಕು ಅಂದರೆ ನಾವು ಮೆಥಡನ್ನು ಕಾಲ್ ಮಾಡಬೇಕು ಮೇನ್ ಮೆಥಡಲ್ಲಿ. ಸೊ ಈ ಮೆಥಡ್ನ ಕಾಲ್ ಮಾಡಬೇಕು ಅಂದರೆ, ಸ್ಟ್ಯಾಟಿಕ್ ಮೆಥಡ್ನ ಕಾಲ್ ಮಾಡಬೇಕು ಅಂದರೆ ಏನು, ಕ್ಲಾಸ್ ನೇಮ್ ಡಾಟ್, ನೋಡಿ ಕ್ಲಾಸ್ ನೇಮ್ ಡಾಟ್ ಅಂತ ಕೊಟ್ಟದ ಕೂಡಲೇ ನಮಗೆ ಏನೇನೆಲ್ಲ ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ ಎಲ್ಲ ಬಂತು ನೋಡಿ. ಆ್ಯಡ್ ಅಂತ ಕೊಡ್ತೀನಿ, ಇದು ಆ್ಯಡ್. ಓಕೆ, 1 by 1 ಹೋಗೋಣ. ಮೆಥಡ್ ನೇಮ್ ಡಾಟ್, ಫಸ್ಟ್ ನಾವು ಮೊದಲು ಕ್ರಿಯೇಟ್ ಮಾಡಿದ್ದು ಗ್ರೀಟ್ ಅನ್ನೋ ಮೆಥಡ್ ಅನ್ನಲ್ವಾ. ಸೊ ಗ್ರೀಟ್ ಅದನ್ನು ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕಾಲ್ ಮಾಡಿದೆ ನಾನು. ಕ್ರಿಯೇಟ್ ಮಾಡಿದಾಗ ಗ್ರೀಟ್ ಅನ್ನೋ ಮೆಥಡಲ್ಲಿ ಪ್ಯಾರಾಮೀಟರ್ ನೇಮ್ ಅನ್ನೋ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀನಿ. ಬಟ್ ಆ ರೀತಿಯಲ್ಲಿ ನಾನು ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ, ನಾವು ಕಾಲ್ ಮಾಡಬೇಕಾದ್ರೆ ಮೆಥಡ್ ಡಾಟ್ ಮೆಥಡ್ ಅಂದರೆ ಕ್ಲಾಸ್ ನೇಮ್ ಡಾಟ್ ಮೆಥಡ್ ನೇಮ್ ಈ ರೀತಿಯಲ್ಲಿ ಕಾಲ್ ಮಾಡಬೇಕಾದ್ರೆ ನಾವಿಲ್ಲಿ ಆರ್ಗ್ಯುಮೆಂಟ್ನ ಪಾಸ್ ಮಾಡಲೇಬೇಕು, ಇಲ್ಲ ಅಂದರೆ ಎರರ್ ಬರುತ್ತೆ. ಯಾವಾಗ ಹೇಳಿ, ನಾವು ಮೆಥಡನ್ನು ಕ್ರಿಯೇಟ್ ಮಾಡಿದಾಗ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ, ಇಲ್ಲಿ ಮೆಥಡ್ ಕ್ರಿಯೇಟ್ ಮಾಡಿದಾಗ ಏನಾದರೂ ಇನ್ಪುಟ್ನ ಕೊಟ್ಟರೆ ಅದನ್ನು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಅದನ್ನು ಕಾಲ್ ಮಾಡಬೇಕಾದ್ರೆ ಈ ರೀತಿಯಲ್ಲಿ ನಾವಿಲ್ಲಿ ಇನ್ಪುಟ್ನ ಪಾಸ್ ಮಾಡಲೇಬೇಕು. ಆ ರೀತಿ ಪಾಸ್ ಮಾಡುವ ಇನ್ಪುಟ್ಟನ್ನು ನಾವು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ನೇಮ್ನ ಪಾಸ್ ಮಾಡಬೇಕು. ಪ್ಯಾರಾಮೀಟರ್ ಏನಿದೆ, ನೇಮ್ ಅಂತ ಇದೆ, ಅದಕ್ಕೆ ನಾನು ನೇಮನ್ನು ಪಾಸ್ ಮಾಡಬೇಕು. ಯಾವುದಾದ್ರೂ ಒಂದು ನೇಮನ್ನು ಪಾಸ್ ಮಾಡೋಣ. ನಾನಿಲ್ಲಿ ರವಿ ಅಂತ ಪಾಸ್ ಮಾಡ್ತೀನಿ. ಇದು ಒಂದು ಆಯಿತು, ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಇದೇನು ಮಾಡುತ್ತೆ, ನಾವೀಗ ಮೆಥಡ್ನ ಕಾಲ್ ಮಾಡಿದಾಗ ಗ್ರೀಟ್ ಅನ್ನೋ ಮೆಥಡ್ ಎಲ್ಲಿದೆ ಅಂತ ಇಲ್ಲಿ ಬಂದು ನೋಡ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನೇಮ್ ಅನ್ನುವಲ್ಲಿ ರವಿ ಹೋಗುತ್ತೆ. ಸೊ ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆ, ಹೆಲೋ ಸ್ಪೇಸ್ ರವಿ ಅಂತ ಪ್ರಿಂಟ್ ಆಗುತ್ತೆ. ಓಕೆ, ಎರಡನೇ ಮೆಥಡ್ ಏನು, ಗೆಟ್ ನಂಬರ್. ಗೆಟ್ ನಂಬರ್ಗೆ ಅಗೇನ್ ಮೆಥಡ್ ಡೆಮೋ ಡಾಟ್ ಗೆಟ್ ನಂಬರ್ ಕಾಲ್ ಮಾಡಿದ್ವಿ. ಇಲ್ಲಿ ಗೆಟ್ ನಂಬರಲ್ಲಿ ನಾನು ಯಾವುದೇ ಪ್ಯಾರಾಮೀಟರ್ನ ಪಾಸ್ ಮಾಡಿಲ್ಲ. ಸೊ ಇಲ್ಲೂ ಕೂಡ ಯಾವುದೇ ಪ್ಯಾರಾಮೀಟರ್ನ ಪಾಸ್ ಮಾಡಬೇಕಾಗಿಲ್ಲ, ಎರರ್ ಬರಲ್ಲ. ಓಕೆನಾ, ಯಾಕಂದರೆ ಪ್ಯಾರಾಮೀಟರ್ನ ಪಾಸ್ ಮಾಡೋಕ್ಕೂ ಆಗಲ್ಲ. ಇಲ್ಲಿ ಇಲ್ಲಿ ಪ್ಯಾರಾಮೀಟರ್ ಅಂತ ಹೇಳ್ತೀವಿ, ಇಲ್ಲಿ ಆರ್ಗ್ಯುಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಪ್ಯಾರಾಮೀಟರ್ ಇಲ್ಲದೆ ಇರೋದಕ್ಕೋಸ್ಕರ ನಾನಿಲ್ಲಿ ಏನು ಆರ್ಗ್ಯುಮೆಂಟನ್ನು ಹಾಕೋ ಹಾಗಿಲ್ಲ ಅಲ್ವಾ. ಬಟ್ ಈಗ ನಾನು ಇದು ಕಾಲ್ ಮಾಡಿದಾಗ ಏನಾಗುತ್ತೆ, ಗೆಟ್ ನಂಬರ್ ಅಂತ ಕಾಲ್ ಮಾಡಿದಾಗ ಗೆಟ್ ನಂಬರ್ಗೆ ಬರುತ್ತೆ. ಇಲ್ಲಿ ರಿಟರ್ನ್ 100 ಅಂತ ಇರುತ್ತೆ. ರಿಟರ್ನ್ 100 ಆಗುತ್ತೆ, ಬಟ್ ರಿಟರ್ನ್ ಆಗಿದೆಯೇ ಇಲ್ವ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಇದು ರಿಸಲ್ಟ್ ಏನಿದೆ ಅಲ್ವಾ, ಒಂದು ವೇರಿಯೇಬಲ್ಗೆ ಸ್ಟೋರ್ ಮಾಡಿ ಅದನ್ನು ಪ್ರಿಂಟ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಅದು ಏನು ಎಕ್ಸಿಕ್ಯೂಟ್ ಆಗಿದೆ ಅಂತ ಗೊತ್ತಾಗಲ್ಲ. ಅಂದರೆ ಈ ಪರ್ಟಿಕ್ಯುಲರ್ ನಂಬರ್ ಎಕ್ಸಿಕ್ಯೂಟ್ ಆದಾಗ ಗೆಟ್ ನಂಬರ್ಗೆ ಬರುತ್ತೆ, ರಿಟರ್ನ್ 100 ಆಗುತ್ತೆ, ಬಟ್ ಔಟ್ಪುಟ್ಟಲ್ಲಿ ನಮಗೆ ಏನೂ ಕಾಣಲ್ಲ. ನಾವು ರನ್ ಮಾಡಿದಾಗ ಔಟ್ಪುಟ್ಟಲ್ಲಿ ಏನೂ ಕಾಣಲ್ಲ. ಏನಾದರೂ 100 ಅನ್ನೋ ವ್ಯಾಲ್ಯೂ ಏನಾದರೂ ಕಾಣಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಈ ಕಾಲ್ ಆಗಿದಾಗ ಏನು ಬರುತ್ತೆ ಅದನ್ನು ನಾವು ಒಂದು ವೇರಿಯೇಬಲ್ಗೆ ಹಾಕಬೇಕು ಅದನ್ನು. ಸೊ ನಾನೊಂದು ರಿಸಲ್ಟ್ ಅನ್ನೋ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಅದರ ಟೈಪನ್ನು ಕೂಡ ಇಂಟ್ ಅಂತಾನೆ ಹಾಕ್ತೀನಿ, ಬಿಕಾಸ್ ರಿಸಲ್ಟ್ ಇಂಟಿಜರಲ್ಲೇ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಈ ಗೆಟ್ ನಂಬರು ಇಲ್ಲಿ ಬಂದು ಏನು ರಿಟರ್ನ್ 100 ಇದೆಯಲ್ಲ ಅದನ್ನು ರಿಟರ್ನ್ ಮಾಡಿದಾಗ ಆ 100 ಅನ್ನೋದು ರಿಸಲ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇವಾಗ ಆ ರಿಸಲ್ಟನ್ನು ನಾವು ನೋಡಬೇಕು ಅಂದರೆ ಅದನ್ನು ನಾವು ಪ್ರಿಂಟಿಂಗ್ ಸ್ಟೇಟ್ಮೆಂಟಲ್ಲಿ ಈ ರೀತಿ ಪ್ರಿಂಟ್ ಫಂಕ್ಷನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ನಾರ್ಮಲ್ ಆಗಿ ವೇರಿಯೇಬಲ್ನ ನಾವು ಹೇಗೆ ಪ್ರಿಂಟ್ ಮಾಡ್ತೀವಿ,
ಜಸ್ಟ್ ಆ ನೇಮನ್ನು ಯೂಸ್ ಮಾಡ್ತೀವಿ. ಈ ರೀತಿ ಹಾಕಿದ್ರೆ ನನಗೆ ರಿಸಲ್ಟಲ್ಲಿ ಅದರ ಔಟ್ಪುಟ್ಟನ್ನು ನೋಡ್ಬೋದು. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಯಾವುದು? ಮೆಥಡ್ ಡೆಮೋ ಡಾಟ್ ಆ್ಯಡ್. ಆ್ಯಡ್ ಅನ್ನೋ ಮೆಥಡನ್ನು ನಾನಿವಾಗ ಕಾಲ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಮಗೆ ಪ್ಯಾರಾಮೀಟರ್ನ ನಾನು ಪಾಸ್ ಮಾಡಿದ್ದೀನಿ. ಮೆಥಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಪುಟ್ಟನ್ನು ಪಾಸ್ ಮಾಡಿದ್ರೆ ಅದನ್ನು ಪ್ಯಾರಾಮೀಟರ್ ಅಂತ ಕರಿತೀವಿ. ಅದೇ ನಾವು ಕಾಲ್ ಮಾಡಬೇಕಾದ್ರೆ ಇನ್ಪುಟ್ಟನ್ನು ಪಾಸ್ ಮಾಡಿದ್ರೆ ಅದನ್ನು ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸೊ ನಾನಿಲ್ಲಿ ಇವಾಗ ಇನ್ಪುಟ್ನ ಪಾಸ್ ಮಾಡಲೇಬೇಕು, ಇಲ್ಲ ಅಂದರೆ ಎರರ್ ಬರುತ್ತೆ. ಸೊ ಬಿಗಿನರ್ ತುಂಬ ಮಿಸ್ಟೇಕ್ ಮಾಡೋದೇ ಇಲ್ಲಿ. ಇಲ್ಲಿ ಪ್ಯಾರಾಮೀಟರನ್ನು ಪಾಸ್ ಮಾಡಿರ್ತಾರೆ, ಬಟ್ ಇಲ್ಲಿ ಯಾವುದೇ ಆರ್ಗ್ಯುಮೆಂಟನ್ನು ಪಾಸ್ ಮಾಡಲ್ಲ. ಆ ರೀತಿಯಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ರಿಟರ್ನ್ XY ಅಂತ ಹಾಕಿರ್ತಾರೆ, ಬಟ್ ಯಾವುದೇ ರಿಟರ್ನ್ ಟೈಪನ್ನು ಮೆನ್ಷನ್ ಮಾಡಿರಲ್ಲ. ಸೊ ಈ ಮಿಸ್ಟೇಕ್ಗಳನ್ನು ನೀವು ಮಾಡಬೇಡಿ. ರಿಟರ್ನ್ ಅಂತ ಯೂಸ್ ಮಾಡಿದ್ರೆ ರಿಟರ್ನ್ ಟೈಪ್ ಇರಲೇಬೇಕು. ಇಲ್ಲಿ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ರೆ ಆರ್ಗ್ಯುಮೆಂಟನ್ನು ಪಾಸ್ ಮಾಡಲೇಬೇಕು, ಇಲ್ಲ ಅಂದರೆ ಎರರ್ ಬರುತ್ತೆ. ಓಕೆ, ಇಲ್ಲಿ ಇವಾಗ XY ಅಂತ ಇದೆ ಅಲ್ವಾ, ಅದಕ್ಕೆ ನಾನಿವಾಗ XY ಇಂಟೀಜರ್ 2 ವ್ಯಾಲ್ಯೂವನ್ನು ಪಾಸ್ ಮಾಡಬೇಕು. ನಾನಿಲ್ಲಿ 3,5 ಅಂತ ಕೊಡ್ತೀನಿ. 2 ವ್ಯಾಲ್ಯೂಸನ್ನು ಪಾಸ್ ಮಾಡಿದೆ. ಎಗೇನ್ ಇದರಲ್ಲೂ ಕೂಡ ಏನಾಗುತ್ತೆ ಅಂದರೆ ಇಲ್ಲಿ ಮೆಥಡ್ ಡೆಮೋ ಡಾಟ್ ಆ್ಯಡ್ ಈ ಫಂಕ್ಷನ್ ಈ ಮೆಥಡ್ ಕಾಲ್ ಆದಾಗ ಇಲ್ಲಿಗೆ ಬರುತ್ತೆ. ಈ 2 ವ್ಯಾಲ್ಯೂಗಳು 3,5 ಎಕ್ಸ್ ಇಸ್ ಈಕ್ವಲ್ ಟು 3 ಆಗುತ್ತೆ, y ಇಸ್ ಈಕ್ವಲ್ ಟು 5 ಆಗುತ್ತೆ. ಇಲ್ಲಿ ಏನು ಆಪರೇಷನ್ ಆಗ್ತಿದೆ? ರಿಟರ್ನ್ x ಪ್ಲಸ್ y. ಸೊ 3 ಪ್ಲಸ್ 5 ಆ್ಯಡ್ ಆಗುತ್ತೆ. ಅದರ ಔಟ್ಪುಟ್ಟನ್ನು ನಾವು ನೋಡಬೇಕು ಅಂದರೆ ಎಗೇನ್ ನಾನಿಲ್ಲಿ ಇನ್ನೊಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಬೇಕು. ಆಲ್ರೆಡಿ ರಿಸಲ್ಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಇದನ್ನು ನಾನು ಔಟ್ಪುಟ್ ಈಸ್ ಈಕ್ವಲ್ ಟು ಅಂತ ಹಾಕ್ತೀನಿ. ಅದಕ್ಕೂ ಕೂಡ ನಾವು ಯಾವ ಟೈಪ್ದು ಡೇಟಾ ಟೈಪ್ ಮೆನ್ಷನ್ ಮಾಡಬೇಕು? ಇಂಟ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದು ಆ್ಯಡ್ ಆಗಿ 3 ಪ್ಲಸ್ 5 ಆ್ಯಡ್ ಆಗಿ ಅದರ ರಿಟರ್ನ್ x ಪ್ಲಸ್ y ಏನಿರುತ್ತೆ ಅದು ಔಟ್ಪುಟ್ ಅನ್ನೋ ವೇರಿಯೇಬಲಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅದನ್ನು ನಾವಿವಾಗ ಮತ್ತೆ ಪ್ರಿಂಟ್ ಮಾಡಬೇಕು. ಔಟ್ಪುಟ್ಟಲ್ಲಿ ನಾವು ಅದನ್ನು ನೋಡಬೇಕು ಅಂದರೆ ಎಗೇನ್ ಮತ್ತೆ ಹೇಗೆ ವೇರಿಯೇಬಲ್ನ ನೋಡ್ತೀವಿ ವ್ಯಾಲ್ಯೂವನ್ನು, ಜಸ್ಟ್ ವೇರಿಯೇಬಲನ್ನು ಇಲ್ಲಿ ಹಾಕ್ತೀನಿ. ಓಕೆ, ಸೊ ಅರ್ಥ ಆಗ್ತಿದೆಯಲ್ವಾ? ಎಲ್ಲ ಮೆಥಡ್ಗಳನ್ನು ನಾವು ಕೂಡ ಕಾಲ್ ಮಾಡಿದ್ವಿ. ಇದು ಮೆಥಡ್ ವಿತ್ ಪ್ಯಾರಾಮೀಟರ್, ಇದು ಮೆಥಡ್ ವಿತ್ ರಿಟರ್ನ್ ಟೈಪ್, ಇದು ಮೆಥಡ್ ವಿತ್ ಪ್ಯಾರಾಮೀಟರ್, ಮೆಥಡ್ ವಿತ್ ರಿಟರ್ನ್ ಟೈಪ್. ಅವೆಲ್ಲವನ್ನ 1 by 1 ಕಾಲ್ ಮಾಡಿದ್ವಿ. ಇವಾಗ ರನ್ ಮಾಡೋಣ, ಏನು ಆನ್ಸರ್ ಬರ್ತಿದೆ ಅಂತ ನೋಡೋಣ. ನೋಡಿ, ಹೆಲೋ ರವಿ 108 ಹೇಗೆ ಬಂತದು? ಇಲ್ಲಿ ಮೆಥಡ್ ಡೆಮೋ ಕಾಲ್ ಆಯಿತು, ನೇಮ್ ಇಲ್ಲಿ ನಾವು ಪಾಸ್ ಮಾಡಿದ್ವಿ, ಅದು ಮೆಥಡ್ಗೆ ಬಂತು. ಇಲ್ಲಿ ಹೇಗೆ ಔಟ್ಪುಟ್ ಬರಬೇಕು? ಹೆಲೋ ಪ್ಲಸ್ ಒಂದು ಸ್ಪೇಸ್ ಪ್ಲಸ್ ನೇಮ್ ರವಿ ಅಂತ ಪಾಸ್ ಮಾಡಿದ್ವಿ. ಸೊ ಹೆಲೋ ರವಿ ಅಂತ ನಮಗೆ ಔಟ್ಪುಟ್ ಬಂತು. ಈ ಪ್ಲಸ್ ಏನು ಮಾಡುತ್ತೆ ಗೊತ್ತಲ್ವಾ? 2 ಸ್ಟ್ರಿಂಗ್ಗಳನ್ನು ಜಾಯಿನ್ ಮಾಡುತ್ತೆ. ಓಕೆ, ಆಮೇಲೆ ಎರಡನೇ ಔಟ್ಪುಟ್ ಏನು ಬಂತು ನಮಗೆ? ಎರಡನೇ ಔಟ್ಪುಟ್ಟು 100 ಹೇಗೆ ಬಂತು? ಗೆಟ್ ನಂಬರ್ ಫಂಕ್ಷನ್ ಕಾಲ್ ಆಯಿತು, ಇಲ್ಲಿಗೆ ಬಂತು, ಇಲ್ಲಿ ರಿಟರ್ನ್ 100 ಇತ್ತು, ಅದನ್ನು ತಗೊಂಡೋಗಿ ಈ ರಿಸಲ್ಟ್ ಅನ್ನೋ ವೇರಿಯೇಬಲಲ್ಲಿ ಅದು ಸ್ಟೋರ್ ಮಾಡ್ತು. ಇಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡ್ತಾ ಇದ್ವಿ, ಅದು ನಮಗೆ ಔಟ್ಪುಟ್ಟಲ್ಲಿ ಕಾಣ್ತು 100 ಅನ್ನೋದು. ಹಾಗೆ ಇನ್ನೊಂದು ಕೂಡ ಹಾಗೆ 3,5 ಅನ್ನೋ ಆರ್ಗ್ಯುಮೆಂಟನ್ನು ನಾವು ಪಾಸ್ ಮಾಡಿದ್ವಿ, ಅದು ಇಲ್ಲಿ ಬಂತು. x ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 5 ಆಯಿತು, ರಿಟರ್ನ್ x ಪ್ಲಸ್ y. ಆನ್ಸರು ನಮಗೆ ಇಲ್ಲಿ ಔಟ್ಪುಟ್ಟಲ್ಲಿ ಬಂದು ಸ್ಟೋರ್ ಆಯಿತು, ಅದನ್ನು ನಾವು ಪ್ರಿಂಟ್ ಮಾಡಿದ್ವಿ, ಔಟ್ಪುಟ್ ಬಂತು. ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ದಯವಿಟ್ಟು ಮೆನ್ಷನ್ ಮಾಡಿ. ಹಾಗೆ ಯಾವ ಟಾಪಿಕನ್ನು ನೀವು ತಿಳ್ಕೋಬೇಕು ಅಂತ ಅಂತೀರಾ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.